ಆತ್ಮ ನಮಸ್ತೆ. ಈ ವೆರಿಕೋಸ್ ವೇನ್ಸ್ಗೆ ರೀಸನ್ ಏನು ಅಂದರೆ ಡ್ಯಾಮೇಜ್ಡ್ ವೇನ್ ವಾಲ್ಸು, ಏಜಿಂಗು, ಪ್ರೆಗ್ನೆನ್ಸಿಲಿ ಇನ್ಕ್ರೀಸ್ಡ್ ಬ್ಲಡ್ ವಾಲ್ಯೂಮ್ ಆಗೋದ್ರಿಂದ ಮತ್ತು ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಮತ್ತು ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಅಥವಾ ತುಂಬ ಹೊತ್ತು ಕುತ್ಕೊಳ್ಳೋದ್ರಿಂದ ಕೆಲವರಿಗೆ ಜೆನೆಟಿಕ್ಸಿಂದನೂ ಬರುತ್ತೆ. ಒಬೆಸಿಟಿ ಅಂದರೆ ಎಕ್ಸ್ಟ್ರಾ ಬಾಡಿ ವೆಯ್ಟ್ ಆಗೋದ್ರಿಂದ, ಲೆಗ್ ವೇನ್ಸ್ಗೆ ಪ್ರೆಷರ್ ಆಗೋದ್ರಿಂದ ಮತ್ತು ವುಮೆನ್ಸ್ಗೆ ಹಾರ್ಮೋನಲ್ ಶಿಫ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಮೆನೋಪಾಸು ಮತ್ತು ಚೈಲ್ಡ್ ಬರ್ತ್ ಕಂಟ್ರೋಲಿಗೆ ಪಿಲ್ಸ್ ಏನಾದರೂ ತಗೊಳ್ಳೋದ್ರಿಂದ ವೆರಿಕೋಸ್ ವೇನ್ಸು ಡೆವಲಪ್ ಆಗುತ್ತೆ. ಮತ್ತು ಲೆಗ್ ಇಂಜುರೀಸಿಂದ ಬ್ಲಡ್ ಸರಿಯಾಗಿ ಮೂವ್ ಆಗಲಿಲ್ಲ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲಿಲ್ಲ ಅಂದರೆ ಅದರಿಂದ ಕೂಡ ವೆರಿಕೋಸ್ ವೇನ್ಸು ಡೆವಲಪ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಕೆಲವು ಯೋಗ ಪೋಸಸ್ ಇದ್ದಾವೆ. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಸರಿಯಾಗಿ ಡೇ ಬೈ ಡೇ ವೆರಿಕೋಸು ಕ್ಲಿಯರ್ ಆಗುತ್ತೆ. ಪೋಸಸ್ಸು ಲೆಗ್ ಅಪ್ ವಾಲು, ಸರ್ವಾಂಗಾಸನ, ಬೋಟ್ ಪೋಸು, ಪಾದಹಸ್ತಾಸನ ಮತ್ತು ಪವನ ಮುಕ್ತಾಸನ, ಚೈಲ್ಡ್ ಪೋಸು, ಕ್ಯಾಮಲ್ ಪೋಸು, ಲೆಗ್ ಸ್ಟ್ರೆಚಸ್ಸು, ವೀರಭದ್ರಾಸನ ಮತ್ತು ಅಥವಾ ಇವೆಲ್ಲವೂ ಮಾಡ್ತಾ ಬಾಡಿ ಹೀಟು ಜಾಸ್ತಿ ಆಗುತ್ತೆ. ಅಥವಾ ಬಾಡಿ ವೆಯ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಮತ್ತು BP ಕೂಡ ಜಾಸ್ತಿ ಆಗುತ್ತೆ. ಸೊ ಫೀಲಿಂಗ್ಸು ಇಂಬ್ಯಾಲೆನ್ಸ್ ಆಗುತ್ತೆ, ಆಂಗ್ಸೈಟಿ ಹೆಚ್ಚಾಗುತ್ತೆ. ಸೊ ಬಿ ಕೇರ್ಫುಲ್. ಅನ್ಸೈಂಟಿಫಿಕ್ ಆಗಿ ಏನೇನೋ ಮಾಡೋಕ್ಕೆ ಹೋಗಬೇಡಿ, ನೀವೇ ಟ್ರೈ ಮಾಡಬೇಡಿ. ಅಥವಾ ಇಮಿಡಿಯೇಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿ ತುಂಬ ಎಕ್ಸಸೈಸಸ್ ಮಾಡಿ ಆಂಗ್ಸೈಟಿ ಬರೆಸ್ಕೊಳ್ಳೋದು, ಫೀಲಿಂಗ್ಸ್ ವೇರಿಯೇಷನ್ಸ್ ಮಾಡ್ಕೊಳ್ಳೋದು ಮಾಡಬೇಡಿ. ಹೆಲ್ದಿ ಹ್ಯಾಬಿಟ್ನ ಫಾಲೋ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ರಿಸಲ್ಟು ಡೇ ಬೈ ಡೇ ಇದ್ದರೆ ಒಳ್ಳೆಯದು. ಅಥವಾ ಇಮಿಡಿಯೇಟಾಗಿ ಮಾಡೋಕ್ಕೆ ಹೋಗೋದ್ರಿಂದ ಹಾರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ಹ್ಯಾವ್ ಅ ಹೆಲ್ದಿ ಲೈಫ್. ಹರಿ ಓಂ.